ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳ ಇಹಪರಂಗಳಲ್ಲಿಟ್ಟು ಸಲಹುವುದು ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯು ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ಪ್ರತಿದಿನದಿ. ಶ್ರೋತೃಗಳಿಗೆ ಶ್ರೀ ಬನ್ನಂಜೆ ವಾದಿರಾಜಾಚಾರ್ಯ ವಿರಚಿತ ಸತ್ಕಥಾ ಸಾಗರವೆಂಬ ಕಥಾ ಸರಣಿಯಲ್ಲಿ ಭಗವತ್ ಕಥೆಯ ಮಹಿಮೆ ಎಂಬ ಕಥೆಗೆ ಸ್ವಾಗತ. ಪೂರ್ವದಲ್ಲಿ ಕೃತಯುಗದ ಅಂತ್ಯದಲ್ಲಿ ಗಂಗಾ ನದಿಯ ದಕ್ಷಿಣ ತೀರದಲ್ಲಿ 15 ಮೈಲು ದೂರದಲ್ಲಿ ಸತ್ಯವ್ರತ ಎಂಬ ಪವಿತ್ರವಾದ ಗ್ರಾಮದಲ್ಲಿ ಬೃಹತ್ ತಪಸ್ಸು ಎಂಬ ಋಷಿಗಳು ಹುಟ್ಟು ಕುರುಡರಾದ ದೀರ್ಘ ತಮಸ್ಸು ಎಂಬ ಋಷಿಗಳಿಗೆ ಕೃಪೆಯಿಂದ 50 ವರ್ಷ ಭಗವತ್ ಕಥೆಯನ್ನು, ಅಂದರೆ ದೇವರ ಕಥೆಯನ್ನು ಉಪದೇಶಿಸಿದರು. ಆ ಮಧ್ಯದಲ್ಲಿ ಗಂಗಾ ಸ್ನಾನವನ್ನು ಮಾಡಲೇ ಇಲ್ಲ. ಆ ಗ್ರಾಮದಲ್ಲಿ ಪುಣ್ಯಧಾಮ ಎಂಬ ಬ್ರಾಹ್ಮಣನಿದ್ದನು. ಅವನು ಬೃಹತ್ಪಸ್ಸು ಋಷಿಗಳು ಹೇಳುವ ಭಗವತ್ ಕಥೆಯನ್ನು ಕೇಳುತ್ತಿದ್ದನು. ಪುಣ್ಯಧಾಮನು ದೇವರ ಕಥೆಯನ್ನು ಕೇಳುವುದರಲ್ಲೇ ಆಸೆಯುಳ್ಳವನಾಗಿ 100 ವರ್ಷದವರೆಗೂ ಗಂಗಾ ಸ್ನಾನವನ್ನೂ ಮಾಡದೆ ದೀರ್ಘ ತಪಸ್ಸು ಋಷಿಗಳೊಡನೆ ಕಥೆಯನ್ನು ಕೇಳುತ್ತಲೇ ಇದ್ದನು. ಸಮಸ್ತ ಕರ್ಮಗಳನ್ನು ಸಂಕೋಚ ಮಾಡಿ ಗುರುಗಳ ಸೇವೆಯನ್ನು ಮಾಡುವನು. ಭಗವತ್ ಕಥೆಯನ್ನು ಕೇಳುವನು. ತೀರ್ಥಯಾತ್ರೆಯನ್ನು ಮಾಡುತ್ತಾ ಬರುತ್ತಿರುವ ಜನರಿಗೆ ಆತಿಥ್ಯ ಉಪಚಾರಗಳನ್ನು ಮಾಡುವನು. ಹೀಗೆಯೇ ಇದ್ದುಕೊಂಡು ಗಂಗಾ ಸ್ನಾನವನ್ನು ಅಪೇಕ್ಷಿಸಲೇ ಇಲ್ಲ. 100 ಕೋಟಿ ಗ್ರಂಥ ಮೂಲ ರಾಮಾಯಣವನ್ನು ಕೇಳಿದನು. ಅಷ್ಟೇ ಸಂಖ್ಯೆಯುಳ್ಳ ಪಂಚರಾತ್ರವನ್ನು, ಪುರಾಣಗಳನ್ನು, ಭಾರತವನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು ದೀರ್ಘ ತಪಸ್ಸು ಋಷಿಗಳಿಂದ ಕೂಡಿಕೊಂಡು ಕೇಳಿದನು. ಅವನು ನಿತ್ಯವೂ 10 ಗಾಯತ್ರಿ ಜಪವನ್ನು ಮಾಡುವನು. ಇತರ ನಿತ್ಯ ಕರ್ಮಗಳನ್ನು ಸ್ವಲ್ಪವೇ ಮಾಡುವನು. ದಾರಿಯಲ್ಲಿ ಹೋಗುವವರ ಸೇವೆಯು, ದೇವರ ಕಥೆಯನ್ನು ಕೇಳುವುದು ಎರಡೇ ಪುಣ್ಯಧಾಮದ ಕೆಲಸವಾಗಿತ್ತು. ಹೀಗೆಯೇ ಇರುತ್ತಿರಲು ಒಂದು ದಿವಸದಲ್ಲಿ ಜ್ಞಾನಸಿಂಧು, ದೃಢವ್ರತ ಎಂಬ ಇಬ್ಬರು ಸಾಯಂಕಾಲದಲ್ಲಿ ಬಹುದೂರದಿಂದ ನಡೆದುಕೊಂಡು ಶ್ರಮದಿಂದ ಆ ಪುಣ್ಯಧಾಮನ ಮನೆಗೆ ಬಂದರು. ಅದೇ ಸಮಯದಲ್ಲಿ ಪುಣ್ಯಧಾಮನು ಬೃಹತ್ಪಸ್ಸು ಋಷಿಗಳಿಂದ ಭಗವತ್ ಕಥೆಯನ್ನು ಕೇಳಿ ಮನೆಗೆ ಬಂದು ಸೇರಿದನು. ಮನೆಗೆ ಬಂದವನು ಆ ಇಬ್ಬರು ಬ್ರಾಹ್ಮಣರನ್ನು ನೋಡಿ ಸಂತೋಷವನ್ನು ಹೊಂದಿದನು. ಇಬ್ಬರಿಗೂ ಉದ್ದಕ್ಕೆ ನಮಸ್ಕರಿಸಿದನು. ಅವರಿಬ್ಬರ ಪಾದಗಳನ್ನು ತೊಳೆದು ನೀರನ್ನು ತಲೆಯ ಮೇಲೆ ಹಾಕಿಕೊಂಡನು. ಆಮೇಲೆ ಬೇಕಾದ ಸತ್ಕಾರಗಳನ್ನು ಮಾಡಿ ಭೋಜನ ಮಾಡಿಸಿ ಕುಶಲ ಪ್ರಶ್ನೆಯನ್ನು ಮಾಡಿದನು. ಬಹಳ ಸ್ತೋತ್ರವನ್ನು ಮಾಡಿದನು. ಹೆಂಡತಿಯೊಡನೆ ಬೀಸಣಿಗೆಯಿಂದ ಬೀಸಲಿಕ್ಕೆ ಹೇಳಿ ಅವರ ಕಾಲನ್ನು ಒತ್ತಿದನು. ತರುವಾಯ ಜ್ಞಾನಸಿಂಧು, ದೃಢವ್ರತರು ಪುಣ್ಯಧಾಮನೊಡನೆ, ನೀನು ಈ ಗ್ರಾಮದಲ್ಲಿ ಏನು ಮಾಡುತ್ತಿರುವೆ? ನೀನು ನಿತ್ಯವೂ ಶ್ರವಣ ಮಾಡುತ್ತಿರುವಿ. ಗಂಗೆಯು ಇಲ್ಲಿಂದ ಎಷ್ಟು ದೂರದಲ್ಲಿ ಇದೆ ಎಂದು ಕೇಳಿದರು. ಪುಣ್ಯಧಾಮನು ಅವರೊಡನೆ, ನಾನು 100 ವರ್ಷ ಕಾಲ ಮನೆಯಲ್ಲಿಯೇ ಇದ್ದೇನೆ. ಬೃಹತ್ ತಪಸ್ಸು ಋಷಿಗಳು ದೀರ್ಘ ತಪಸ್ಸು ಋಷಿಗಳಿಗೆ ತತ್ವೋಪದೇಶವನ್ನು ಮಾಡುತ್ತಿರುವರು. ನಾನು ಅವರ ಬಳಿಯಲ್ಲಿ ಶ್ರವಣ ಮಾಡುತ್ತಾ ಇದ್ದೇನೆ. ಗಂಗೆಯು ಇಲ್ಲಿಂದ ಎಷ್ಟು ದೂರದಲ್ಲಿ ಇದೆ ಎಂದು ನನಗೆ ತಿಳಿಯದು. ಇಲ್ಲಿಂದ 15 ಮೈಲು ದೂರದಲ್ಲಿ ಇದೆ ಎಂದು ಯಾರೋ ಹೇಳುವುದನ್ನು ಕೇಳಿದ್ದೇನಷ್ಟೇ. ನನಗೆ ಎರಡೇ ಕೆಲಸ. ಒಂದು, ದೇವರ ಕಥೆಯನ್ನು ಕೇಳುವುದು. ಇನ್ನೊಂದು, ದಾರಿಯಲ್ಲಿ ಬರುವವರಿಗೆ ಸತ್ಕರಿಸುವುದು. ಇದರ ಹೊರತು ಬೇರೊಂದು ನನ್ನ ಮನಸ್ಸಿಗೆ ರುಚಿಸುವುದಿಲ್ಲ ಎಂದನು. ಪುಣ್ಯಧಾಮನ ಮಾತನ್ನು ಕೇಳಿ ಜ್ಞಾನಸಿಂಧು, ದೃಢವ್ರತರು ಅವನನ್ನು ಚೆನ್ನಾಗಿ ನಿಂದಿಸಿದರು. ಈ ಪಾಪಿಯ ಮನೆಯಲ್ಲಿ ನಾವು ಊಟ ಮಾಡಿದೆವಲ್ಲ, ಇವನಿಗೆ ಸಮಾನ ಪಾಪಿಯೋ ಇನ್ನೊಬ್ಬನಿಲ್ಲ. ಇವನಿನ್ನು ಗಂಗಾ ಸ್ನಾನವನ್ನೇ ಮಾಡಿಲ್ಲವಂತೆ. ಗಂಗಾ ಗಂಗಾ ಎಂದು ಹೇಳಿದರೆ 1000 ಮೈಲು ದೂರದವರೆಗೆ ಇರುವ ಪಾಪ ಪರಿಹಾರವಾಗುವುದೆಂದು ಜ್ಞಾನಿಗಳು ಹೇಳುವರು. ಅಂತಹ ಲೋಕವನ್ನೇ ಪವಿತ್ರವನ್ನಾಗಿ ಮಾಡುವ ಗಂಗೆಯಲ್ಲಿ ಇವನೇಕೆ ಸ್ನಾನ ಮಾಡಲಿಲ್ಲ? ಈ ದುರಾತ್ಮನಿಗೆ ಇವನ ಪಿತೃಗಳು ಶಾಪವನ್ನೇಕೆ ಕೊಡಲಿಲ್ಲ? ಭಗವಂತನು ಹೇಗೆ ಅನುಗ್ರಹವನ್ನು ಮಾಡುವನು?
ಗಂಗೆಗೆ ಹೋಗುತ್ತೇನೆಂದು ಉತ್ಸಾಹಪಟ್ಟವನು ಎಲ್ಲ ಕುಲವನ್ನು ಉದ್ಧರಿಸಿ ವಿಷ್ಣು ಲೋಕದಲ್ಲಿ ಸತ್ಕೃತನಾಗಿ ಇರುವನೆಂದು ಹೇಳುವರು. ಇವನು ಇಷ್ಟು ಹತ್ತಿರದಲ್ಲೇ ಇದ್ದುಕೊಂಡೇ ಗಂಗೆಗೆ ಹೋಗಲಿಲ್ಲ. ಹತ್ತಿರದಲ್ಲೇ ಇದ್ದುಕೊಂಡು ಯಾರು ಗಂಗೆಯನ್ನು ಸೇವಿಸುವುದಿಲ್ಲವೋ ಪಿತೃ ದೇವ ಮುನಿಗಳ ಆಶಾಭಂಗವನ್ನು ಮಾಡುವನು. ಏನು ಆಶ್ಚರ್ಯ! ಪುಣ್ಯಧಾಮನು ಗಂಗಾ ಸ್ನಾನವನ್ನು ಮಾಡಿಲ್ಲವಲ್ಲ, ಇದು ಯಾವ ಪಾಪ ಕರ್ಮದ ಫಲವೋ ಎಂದು ನಾನಾ ರೀತಿಯಾಗಿ ನಿಂದೆಯನ್ನು ಮಾಡಿ ತಿಳಿಯದೆ ಆ ಪಾಪಿಯ ಪಾಪಿಯ ಸಹವಾಸವನ್ನು ಮಾಡಿದೆವು ಎಂದು ಹೇಳುತ್ತಾ ರಾತ್ರಿಯಲ್ಲೇ ಅವನ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋದರು. ಮರುದಿನ ಬೆಳಿಗ್ಗೆ ಅವರು ಬೇಗನೆ ಗಂಗೆಗೆ ಹೋದರು. ಹತ್ತಿರ ಹೋಗಿ ಸಂತೋಷದಿಂದ ಗಂಗೆಗೆ ನಮಸ್ಕರಿಸಿದರು. ಗಂಗೆಯ ಹತ್ತಿರವೇ ಹೋಗಿ ಶುದ್ಧವಾದ ನೀರನ್ನು ನೋಡಲೇ ಇಲ್ಲ. ಎಲ್ಲರೂ ಸ್ನಾನ ಮಾಡುತ್ತಿದ್ದರು. ಇವರ ಕಣ್ಣಿಗೆ ಮಾತ್ರ ನೀರೇ ಕಾಣಿಸಲಿಲ್ಲ. ಸಮುದ್ರದವರೆಗೆ ತೀರದುದ್ದಕ್ಕೂ ನಡೆದುಕೊಂಡು ಹೋದರು. ಎಲ್ಲಿ ಹೋದರೂ ಅವರ ಕಣ್ಣಿಗೆ ಗಂಗಾ ನದಿಯಲ್ಲಿ ನೀರು ಕಾಣಿಸಲೇ ಇಲ್ಲ. ಒಂದು ಆಕಳು ಮೆಟ್ಟಿದ ಸ್ಥಳದಲ್ಲಿ ನಿಲ್ಲುವಷ್ಟು ನೀರು ಕಾಣಿಸಲಿಲ್ಲ. ಒಂದು ಸಾಸಿವೆ ಕಾಳಿನಷ್ಟೂ ನೀರು ದೊರೆಯಲಿಲ್ಲ. ಆಮೇಲೆ ದುಃಖದಿಂದ ಹಿಮವತ್ ಪರ್ವತದ ಉತ್ತರಕ್ಕೆ ಬಂದರು. ಅಲ್ಲಿಯೂ ಒಂದು ಹನಿ ನೀರನ್ನು ನೋಡಲಿಲ್ಲ. ಅಲ್ಲಿಂದ ಪುನಃ ಸಮುದ್ರಕ್ಕೆ ಬಂದರು. ಅಲ್ಲಿಯವರೆಗೂ ಗಂಗೆಯಲ್ಲಿ ಎಲ್ಲಿಯೂ ನೀರನ್ನು ನೋಡಲಿಲ್ಲ. ಪುನಃ ಕಾಶಿಗೇ ಬಂದು ದುಃಖದಿಂದ ಕೂಡಿದ ಮನಸ್ಸುಳ್ಳವರಾಗಿ ನಾನಾ ವಿಧವಾಗಿ ಗಂಗಾದೇವಿಯನ್ನು ಸ್ತೋತ್ರ ಮಾಡಿದರು. ಅಮ್ಮ, ರುದ್ರದೇವರು ಕೂಡ ಭಗವಂತನ ಪಾದದ ಅಂಗುಷ್ಟದಿಂದ ಉದ್ಭವಿಸಿದ ನಿನ್ನನ್ನು ಶಿರಸ್ಸಿನಲ್ಲಿ ಧರಿಸಿ ಪರಮ ಮಂಗಳರಾದರು. ಸಗರ ರಾಜನ ಮಕ್ಕಳು ನಿನ್ನಿಂದ ಪವಿತ್ರರಾದರು. ನಿನಗೆ ನಮಸ್ಕಾರವು, ನಿಮಗೆ ನಮಸ್ಕಾರವು. ಪಾಪಿಗಳಾದ ನಮ್ಮನ್ನು ಪವಿತ್ರರನ್ನಾಗಿ ಮಾಡು. ನೀನು ಎಲ್ಲ ಲೋಕಗಳಿಗೂ ತಾಯಿಯು, ಗತಿಯು. ಮಗುವ ಅಪರಾಧವನ್ನು ಮಾಡಿದರೆ ತಾಯಿಯು ಅದನ್ನು ಬೆದರಿಸಿ ಅದರ ಅಭೀಷ್ಟವನ್ನು ಕೊಡುವುದಿಲ್ಲವೇ? ಅದನ್ನು ಬಿಟ್ಟು ಬಿಡುವಳೆ? ಆದುದರಿಂದ ತಾಯಿ, ನಾವು ಮಾಡಿದ ಅಪರಾಧವನ್ನು ಕ್ಷಮಿಸು ಎಂದು ಸ್ತೋತ್ರ ಮಾಡಿದರು. ಈ ರೀತಿಯಾಗಿ ಸ್ತೋತ್ರ ಮಾಡುತ್ತಿರುವಾಗ ಗಂಗಾದೇವಿಯವರು ಪ್ರತ್ಯಕ್ಷರಾದರು. ಅವರನ್ನು ನೋಡಿ ಇಬ್ಬರು ಉದ್ದಕ್ಕೆ ನಮಸ್ಕರಿಸಿದರು, ಕಣ್ಣೀರು ಸುರಿಸಿದರು. ಆಗ ಗಂಗಾದೇವಿಯವರು ಮಂದಹಾಸವನ್ನು ಮಾಡುತ್ತಾ ಮೇಘದಂತೆ ಗಂಭೀರವಾದ ವಾಣಿಯಿಂದ, ನೀವು ಪುಣ್ಯಧಾಮನನ್ನು ನಿಂದಿಸಿ ಬಂದಿರುವಿರಿ. ಅದರಿಂದಲೇ ನಿಮಗೆ ಹೀಗಾಯಿತು. ಪರಮಾತ್ಮನ ಕಥೆಯನ್ನು ಕೇಳುವವನಿಗೆ ಪರಮಾತ್ಮನೇ ಆಶ್ರಯನಾಗಿರುವನು. ಎಲ್ಲಿ ಪರಮಾತ್ಮನ ಕಥೆಯು ನಡೆಯುತ್ತಿರುವುದೋ ಎಲ್ಲಿ ಪರಮಾತ್ಮನ ಕಥೆಯು ನಡೆಯುತ್ತಿರುವುದೋ ಅಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನವೂ ಇರುವುದು. ಪರಮಾತ್ಮನ ಕಥೆಯನ್ನು ಕೇಳುವುದೇ ಅತಿ ಶ್ರೇಷ್ಠವಾದದ್ದು. ಪರಮಾತ್ಮನನ್ನು ಮರೆಯುವುದೇ ಅತಿ ನೀಚವಾದದ್ದು. 1000 ಬ್ರಹ್ಮಹತ್ಯೆಯನ್ನು ಮಾಡಿದರೂ ಪರಿಹರಿಸಿಕೊಳ್ಳಬಹುದು. ಪರಮಾತ್ಮನ ಭಕ್ತರನ್ನು ನಿಂದಿಸಿದ ಪಾಪವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಆಗಲಾರದು. ಪರಮಾತ್ಮ ಕಥೆಯು ಪರಮಾತ್ಮ ಭಕ್ತರ ನಿಂದೆಯಿಂದ ಉಂಟಾಗುವ ಪಾಪವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಆಗಲಾರದು. ಆದುದರಿಂದ ಈಗ ನೀವು ಪುಣ್ಯಧಾಮನ ಬಳಿಗೆ ಹೋಗಿ ಅವನನ್ನು ಸಂತೋಷಪಡಿಸಿ ಬರುವವರೆಗೆ ಭಗವಂತನ ಆಜ್ಞೆಯಂತೆ ಇರುವ ನಾನು ನಿಮಗೆ ಪ್ರಸನ್ನಲಾಗಲಾರೆನು. ಭಗವಂತನಿಗೂ ಭಗವಂತನ ಭಕ್ತರಿಗೂ ವಿರೋಧ ಮಾಡಿದವರನ್ನು ಬ್ರಹ್ಮ ರುದ್ರಾದಿ ದೇವತೆಗಳು ರಕ್ಷಿಸಲಿಕ್ಕೆ ಸಮರ್ಥರಾಗಲಾರರು. ಆದುದರಿಂದ ಅವನನ್ನು ಸಂತೋಷಪಡಿಸಿ ಆಮೇಲೆ ಬನ್ನಿರಿ ಎಂದು ಹೇಳಿದಳು. ತರುವಾಯ ಆ ಇಬ್ಬರು ಸತ್ಯವ್ರತ ಗ್ರಾಮಕ್ಕೆ ಬಂದು ಪುಣ್ಯಧಾಮನನ್ನು ಪ್ರಾರ್ಥಿಸಿದರು. ಭಗವತ್ ಕಥೆಯ ಮತ್ತು ಭಗವದ್ ಭಕ್ತರ ಮಹಿಮೆಯನ್ನು ನೋಡಿದೆನು. ಪಂಡಿತರೆಂದು ಅಹಂಕಾರಿಗಳಾದ ನಾವು ವ್ಯರ್ಥವಾಗಿ ನಿನ್ನನ್ನು ನಿಂದಿಸಿದೆವು. ಕೃಪೆಯಿಂದ ಕ್ಷಮಿಸು. ನಿನ್ನ ತಿರಸ್ಕಾರದಿಂದ ನಮ್ಮನ್ನು ಗಂಗಾದೇವಿಯವರು ಶಿಕ್ಷಿಸಿದರು ಎಂದು ನಡೆದ ವಿಷಯವನ್ನೆಲ್ಲ ಹೇಳಿದರು. ಪುಣ್ಯಧಾಮನು ಈ ವಿಷಯವನ್ನು ತನ್ನ ಗುರುಗಳ ಬಳಿಯಲ್ಲಿ ಹೇಳಿದನು. ಅದನ್ನು ಕೇಳಿ ಬೃಹತ್ತಪಸ್ಸು ಋಷಿಗಳು ಜ್ಞಾನ ಸಿಂಧು ದೃಢವ್ರತರೊಡನೆ ಪ್ರೀತಿಯಿಂದ, ನಾವು
ಇನ್ನು 2 ವರ್ಷಗಳು ಮುಗಿದ ಮೇಲೆ ಎಲ್ಲಾ ವಿದ್ಯೆಗಳನ್ನು ಮುಗಿಸಿಕೊಂಡು ಗಂಗೆಗೆ ಬರುವೆವು. ಅಷ್ಟರವರೆಗೆ ನೀವು ಶುಭವಾದ ಗಂಗಾ ತೀರದಲ್ಲಿಯೇ ಇರಿ ಎಂದರು. ಅದಕ್ಕೆ ಅವರು, ನಾವು ಅಲ್ಲಿಗೆ ಹೋಗಿ ಏನು ಮಾಡುವುದು? ಅಷ್ಟರವರೆಗೆ ನಾವು ನಿಮ್ಮ ಸಮೀಪದಲ್ಲಿಯೇ ಇರುವೆವು ಎಂದು ಹೇಳಿ ಅಲ್ಲಿಯೇ ಇದ್ದರು. ತರುವಾಯ 2 ವರ್ಷಗಳಾದ ಮೇಲೆ ಬೃಹತ್ ತಪಸ್ಸು ಋಷಿಗಳು ಎಲ್ಲಾ ವಿದ್ಯೆಗಳನ್ನು ಮುಗಿಸಿ ದೀರ್ಘ ತಪಸ್ಸು ಪುಣ್ಯಧಾಮ ಎಂಬ 2 ಶಿಷ್ಯರಿಂದಲೂ ಜ್ಞಾನ ಸಿಂಧು ದೃಢವ್ರತರಿಂದಲೂ ಸಹಿತರಾಗಿ ಗಂಗೆಗೆ ಬಂದರು. ಆಗ ಗಂಗಾದೇವಿಯವರು ಮೂರ್ತಿಮತ್ತಾಗಿ ಬಂದು ಸತ್ಕರಿಸಿದರು. ಜ್ಞಾನಸಿಂಧು ಧೃತವ್ರತರು ನೀರಿನಿಂದ ತುಂಬಿರುವ ಗಂಗಾ ನದಿಯನ್ನು ನೋಡಿ ದೃಢ ತಪಸ್ಸು, ಬೃಹತ್ ತಪಸ್ಸು ಮೊದಲಾದವರ ಆಜ್ಞೆಯನ್ನು ಸ್ವೀಕರಿಸಿ ಅವರೊಡನೆ ಸ್ನಾನ ಮಾಡಿದರು. ಆ 5 ಜನರು ಸಿದ್ಧಿಯನ್ನು ಹೊಂದಿದರು. ಆದುದರಿಂದ ಸರ್ವವನ್ನು ಬಿಟ್ಟು ಭಗವತ್ಕಥೆಯನ್ನು ಕೇಳುವುದರಿಂದ ಸರ್ವ ಪುರುಷಾರ್ಥವು ಸಿದ್ಧಿಸುವುದು. ನಿತ್ಯ ಕರ್ಮಗಳನ್ನು ಸಂಕೋಚ ಮಾಡಿಕೊಂಡರೂ ಚಿಂತೆಯಿಲ್ಲ. ಗಂಗಾ ಸ್ನಾನವನ್ನೇ ಮಾಡದಿದ್ದರೂ ಚಿಂತೆಯಿಲ್ಲ. ಆದರೂ ಭಗವತ್ಕಥೆಯು ಆ ಎಲ್ಲವನ್ನೂ ಮೀರಿದ್ದುದಾಗಿರುತ್ತದೆ. ಭಗವತ್ಕಥೆಯನ್ನು ಕೇಳುತ್ತಿರುವವನ ಸನ್ನಿಧಾನದಲ್ಲಿಯೇ, ಅದೇ ಜಾಗದಲ್ಲಿಯೇ ಎಲ್ಲ ತೀರ್ಥಗಳೂ ಇರುತ್ತವೆ. ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿದಂತೆಯೂ ಆಗುತ್ತದೆ ಎಂಬುದೇ ಇಲ್ಲಿನ ತಾತ್ಪರ್ಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.